ನಮಸ್ಕಾರ ಎಲ್ಲರಿಗೂ. ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಈ ವಿಡಿಯೋ ಸೀರೀಸ್ನ 12ನೆಯ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫೈಲ್ ಎಕ್ಸ್ಟೆನ್ಷನ್ಗಳ ಬಗ್ಗೆ ಕಲಿಯೋಣ, ಸರಿನಾ? ಈಗ ಇಲ್ಲಿ ನಿಮಗೆ ಹಲವಾರು ಫೈಲ್ಗಳು ಕಾಣ್ತಾ ಇವೆ ಅಲ್ವಾ? ಈ ಎಲ್ಲ ಫೈಲ್ಗಳಿಗೂ ಎಕ್ಸ್ಟೆನ್ಷನ್ ಅಂತ ಇದ್ದಾವೆ. ಹಾಗಾದರೆ ಏನಪ್ಪ ಈ ಎಕ್ಸ್ಟೆನ್ಷನ್ ಅಂದರೆ? ಫೈಲ್ನ ಹೆಸರಿದೆಯಲ್ವಾ, ಅದರ ನಂತರ ಒಂದು ಡಾಟ್ ಬಂದು ನಂತರ ಬರುವಂತಹ ಅಕ್ಷರಗಳು. ಆಯಿತಾ? ಈಗ ನಾನಿಲ್ಲಿ ರೈಟ್ ಕ್ಲಿಕ್ ಮಾಡ್ತೇನೆ, ವ್ಯೂ ಕೊಡ್ತೇನೆ, ಲಾರ್ಜ್ ಐಕಾನ್ಸ್ ಅಂತ ಕೊಡ್ತೇನೆ. ಸೊ ನಿಮಗೆ ಸ್ವಲ್ಪ ಸರಿಯಾಗಿ ಕಾಣ್ತದೆ. ಇದನ್ನೆಲ್ಲ ತಂದು ಇಲ್ಲಿ ಬಿಡ್ತೇನೆ, ಆಯಿತಾ? ಇದನ್ನು ಕೆಳಗಿಡ್ತೇನೆ ಇಲ್ಲಿ, ಆಯಿತಾ? ಸೊ ಇಲ್ಲಿ ಈ ಫೈಲ್ನ ಹೆಸರು BOC10 ಅಂತ, ಇದು ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ 11 ಅಂತ, ಇದು ಆಡಿಯೋ ಅಂತ, ಇದು ಆಡಿಯೋ 2 ಅಂತ. ಇದೆಲ್ಲ ಫೈಲ್ನ ಹೆಸರುಗಳು, ಆಯಿತಾ? ಫೈಲ್ನ ಹೆಸರುಗಳು. ಫೈಲ್ನ ಹೆಸರಿನ ನಂತರ ಒಂದು ಚುಕ್ಕೆ ಬಂದು ಡಾಟ್ ಬಂದು ನಂತರ ಫೈಲ್ನ ಎಕ್ಸ್ಟೆನ್ಷನ್ ಬರ್ತದೆ. ಆದರೆ ಇಲ್ಲಿ ನಮಗೆ ಕಾಣ್ತಾ ಇಲ್ಲ ಅಲ್ವಾ ಫೈಲ್ನ ಎಕ್ಸ್ಟೆನ್ಷನ್. ಇಲ್ಲಿಯೂ ಕಾಣ್ತಾ ಇಲ್ಲ, ಇಲ್ಲಿಯೂ ಕಾಣ್ತಾ ಇಲ್ಲ, ಇಲ್ಲಿಯೂ ಕಾಣ್ತಾ ಇಲ್ಲ. ಯಾಕಂದರೆ ಇದು ಕಾಣುವ ಹಾಗೆ ಮಾಡಲಿಕ್ಕೆ ಒಂದು ಆಪ್ಷನನ್ನು ಆನ್ ಮಾಡಬೇಕು. ಅದನ್ನು ನಾವು ಮಾಡಲಿಲ್ಲ, ಹಾಗಾಗಿ ನಮಗೆ ಕಾಣ್ತಾ ಇಲ್ಲ. ಅದನ್ನು ಎಲ್ಲಿ ಆನ್ ಮಾಡೋದಂದರೆ, ಫೈಲ್ ಎಕ್ಸ್ಪ್ಲೋರರನ್ನು ಓಪನ್ ಮಾಡ್ತೇನೆ, ಮಾಡಿ ಇಲ್ಲಿ ವ್ಯೂ ಇದೆ, ವ್ಯೂ ಮೇಲೆ ಹೋಗಿ ಶೋಗೆ ಹೋಗಿ ಫೈಲ್ ನೇಮ್ ಎಕ್ಸ್ಟೆನ್ಷನ್ಸ್ ಅಂತ ಇದೆ ಅಲ್ವಾ? ಇದನ್ನು ನಾನೀಗ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿ ಇಲ್ಲಿ ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಮಾಡಿದಾಗ ನೀವೀಗ ನೋಡಬಹುದು ಫೈಲ್ನ ಎಕ್ಸ್ಟೆನ್ಷನ್ ಎಲ್ಲದಕ್ಕೂ ಬಂದಿವೆ ಅಲ್ವಾ? ಎಲ್ಲದಕ್ಕೂ ಬಂದಿದೆ. ಇಲ್ಲಿ ಡಾಟ್ ಆದಮೇಲೆ WAV ಬಂದಿದೆ. ಅಂದರೆ ಇದು ಒಂದು ವೇವ್ ಫೈಲ್ ಅಂತ. BOC10 ಅನ್ನುವಂಥದ್ದು ಫೈಲ್ ನೇಮ್, WAV ಬಂದಿದೆ, ಅದು ಫೈಲ್ನ ಎಕ್ಸ್ಟೆನ್ಷನ್. ಅಂದರೆ ಇದನ್ನು ನೋಡಿ ನಮ್ಗೆ ಗೊತ್ತಾಗ್ತದೆ ಇದೊಂದು ವೇವ್ ಫೈಲ್ ಅಂತ. ವೇವ್ ಫೈಲ್ ಅಂದರೆ ಆಡಿಯೋ ಫೈಲ್. ಈಗ ಮೌಸನ್ನು ನಾನು ಇದರ ಮೇಲೆ ತಗೊಂಡು ಹೋದರೂ ಅದು ಹೇಳ್ತದೆ ನೋಡಿ, ಐಟಮ್ ಟೈಪ್ ವೇವ್ ಆಡಿಯೋ ಫೈಲ್ ಅಂತ ಬರ್ತಾ ಇದೆ ಅಲ್ವಾ? ಸೊ ಹೀಗೆ ಕೂಡ ಹೇಳ್ತದೆ ಯಾವ ತರಹದ್ದು ಅಂತ. ಇದರ ಮೇಲೆ ಮೌಸ್ ತಗೊಂಡು ಹೋಗ್ತೇನೆ, ಐಟಮ್ ಟೈಪ್ MP4 ವಿಡಿಯೋ ಫೈಲ್ ಅಂತ ಹೇಳ್ತದೆ. ಇದರ ಮೇಲೆ ತಗೊಂಡು ಹೋಗ್ತೇನೆ, ಟೈಪ್ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಅಂತ ಹೇಳ್ತದೆ ಅಲ್ವಾ? ಸೊ ಹೀಗೆ ಯಾವ ಫೈಲ್ ಅನ್ನೋದನ್ನು ಮೌಸನ್ನು ಫೈಲ್ನ ಮೇಲೆ ತಗೊಂಡು ಹೋದಾಗ ಅದು ಹೇಳ್ತದೆ. ಅರ್ಥ ಆಯ್ತಾ? ಈಗ ಈ ಫೈಲ್ ಎಕ್ಸ್ಟೆನ್ಷನ್ಗಳಿದ್ದಾವಲ್ಲ, ನಮಗೆ ಯಾಕೆ ಬೇಕಾಗ್ತದೆ ಅಂದರೆ, ಯಾವ ರೀತಿಯ ಫೈಲ್ ಇವು ಅಂತ ನಮಗೆ ಗುರುತಿಸಲಿಕ್ಕೆ ಹಾಗೂ ಕಂಪ್ಯೂಟರ್ನಲ್ಲಿ ಇರುವಂತಹ ಸಾಫ್ಟ್ವೇರ್ಗಳಿಗೆ ಇವುಗಳನ್ನು ಗುರುತಿಸಲಿಕ್ಕೆ. ಈಗ ನನ್ನ ಕಂಪ್ಯೂಟರ್ನಲ್ಲಿ ಹಲವಾರು ಸಾಫ್ಟ್ವೇರ್ಗಳನ್ನು ನಾನು ಇನ್ಸ್ಟಾಲ್ ಮಾಡಿದ್ದೇನೆ ಅಲ್ವಾ? ಈ ಫೈಲನ್ನು ನಾನು ಓಪನ್ ಮಾಡಬೇಕು ಅಂತಾದಾಗ ನನ್ನ ಕಂಪ್ಯೂಟರ್ನಲ್ಲಿ ಇರುವಂತಹ ಸಾಫ್ಟ್ವೇರ್ಗಳು ನೋಡ್ತವೆ ಯಾವ ಎಕ್ಸ್ಟೆನ್ಷನ್ ಉಂಟು ಇದಕ್ಕೆ ಅಂತ. ಇದರ ಪ್ರಕಾರ ಇದಕ್ಕೆ ಸರಿಯಾದಂತಹ ಸಾಫ್ಟ್ವೇರ್ನಲ್ಲಿಯೇ ಓಪನ್ ಮಾಡುವ ಹಾಗೆ ಮಾಡ್ತದೆ ಇದನ್ನು ನಾನು ಓಪನ್ ಮಾಡಿದಾಗ, ಆಯಿತಾ? ಈಗ ಇದನ್ನು ನಾನು ಓಪನ್ ಮಾಡ್ತೇನೆ, ಮಾಡಿದಾಗ VLC ಮೀಡಿಯಾ ಪ್ಲೇಯರ್ ಓಪನ್ ಆಗ್ತದೆ, ಆಯಿತಾ? ಇಲ್ಲಿ ಕ್ಲೋಸ್ ಮಾಡ್ತೇನೆ. ಆಡಿಯೋ ಫೈಲ್ VLCಯಲ್ಲಿ ಓಪನ್ ಆಗಬೇಕು ಅನ್ನುವಂಥದ್ದನ್ನು ಈ ಎಕ್ಸ್ಟೆನ್ಷನ್ನನ್ನು ನೋಡಿ VLC ಓಪನ್ ಆಗ್ತದೆ. ಅಂದರೆ ಇನ್ನೊಂದು ರೀತಿ ಹೇಳೋದಿದ್ರೆ,
VLC ಮತ್ತು ಹಲವಾರು ಸಾಫ್ಟ್ವೇರ್ಗಳು ಈ ಎಕ್ಸ್ಟೆನ್ಷನನ್ನು ನೋಡ್ತವೆ. ಈ ಎಕ್ಸ್ಟೆನ್ಷನ್ನ ಫೈಲ್ ಯಾವ ಸಾಫ್ಟ್ವೇರಲ್ಲಿ ಓಪನ್ ಆಗಬೇಕು ಅನ್ನೋದು ಸಾಫ್ಟ್ವೇರ್ಗಳಿಗೆ ಗೊತ್ತಿರ್ತದೆ. ಸೊ ಈ ಎಕ್ಸ್ಟೆನ್ಷನ್ ನೋಡಿ ಅದರ ಪ್ರಕಾರ ನಾನು ಓಪನ್ ಮಾಡಿದಾಗ ಆ ಸಾಫ್ಟ್ವೇರ್ನಲ್ಲಿ ಓಪನ್ ಆಗ್ತದೆ. ಆಯಿತಾ? ಸೊ ಇದಕ್ಕೆ ಎಕ್ಸ್ಟೆನ್ಷನ್ ಮುಖ್ಯ. ಇಲ್ಲಿ ನಾನೀಗ ರೀನೇಮ್ ಮಾಡ್ತೇನೆ. ರೈಟ್ ಕ್ಲಿಕ್ ಕೊಟ್ಟು ರೀನೇಮಿಗೆ ಹೋಗಿ .WAV ಉಂಟಲ್ವಾ, ಇದನ್ನು ನಾನೀಗ .RRR ಅಂತ ಟೈಪ್ ಮಾಡ್ತೇನೆ. ಸರಿನಾ? ಮಾಡಿ ಎಂಟರ್ ಕೊಡ್ತೇನೆ. ಕೊಟ್ಟಾಗ ಒಂದು ಮೆಸೇಜ್ ಬರ್ತದೆ, ಇಫ್ ಯು ಚೇಂಜ್ ಅ ಫೈಲ್ ನೇಮ್ ಎಕ್ಸ್ಟೆನ್ಷನ್ ದ ಫೈಲ್ ಮೈಟ್ ಬಿಕಮ್ ಅನ್ಯೂಸೇಬಲ್ ಅಂತ. ಅಂದರೆ ನೀವು ಫೈಲ್ನ ಎಕ್ಸ್ಟೆನ್ಷನನ್ನು ಯಾವುದು ನಿಜವಾಗಿ ಇರ್ತದೋ ಅದರಿಂದ ಬೇರೆ ಮಾಡಿದರೆ ಅದನ್ನು ಓಪನ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತದೆ. ಆರ್ ಯು ಶೋರ್ ಯು ವಾಂಟ್ ಟು ಚೇಂಜ್ ಇಟ್ ಅಂತ ಕೇಳ್ತಾ ಇದೆ. ನಾನು ಎಸ್ ಕೊಡ್ತೇನೆ. ಈಗ ಕೊಟ್ಟಾಗ ನೀವು ನೋಡಬಹುದು ಅದರ ಐಕಾನ್ ಬದಲಾಗ್ತದೆ. ಈಗ ನಾನು ಇದನ್ನು ಡಬಲ್ ಕ್ಲಿಕ್ ಮಾಡಿದಾಗ ಅದು ಕೇಳ್ತದೆ ಯಾವ ಸಾಫ್ಟ್ವೇರ್ನಲ್ಲಿ ನಾನು ಓಪನ್ ಮಾಡಬೇಕು ಈ ಫೈಲನ್ನು ಅಂತ. ಇದು ಯಾಕೆ ಬರ್ತಾ ಉಂಟು ಅಂದರೆ ಈ .RRR ಅನ್ನುವಂಥದ್ದು ಯಾವ ಒಂದು ಸಾಫ್ಟ್ವೇರ್ನಲ್ಲಿ ಓಪನ್ ಮಾಡಬೇಕು ಅಂತ ಯಾವ ಸಾಫ್ಟ್ವೇರ್ಗಳಿಗೂ ಗೊತ್ತಿಲ್ಲ. ಹಾಗಾಗಿ ವಿಂಡೋಸ್ ಕೇಳ್ತಾ ಇದೆ, ಇದನ್ನು ನಮಗೆ ಗುರುತಿಸಲಿಕ್ಕೆ ಆಗ್ತಾ ಇಲ್ಲ ಈ ಫೈಲನ್ನು, ಹಾಗಾಗಿ ನೀವೇ ಹೇಳಿ ಯಾವ ಸಾಫ್ಟ್ವೇರ್ನಲ್ಲಿ ಓಪನ್ ಮಾಡಬೇಕು ಅಂತ. ಇಲ್ಲಿ ನಾನು VLC ಮೀಡಿಯಾ ಪ್ಲೇಯರ್ ಅಂತ ಕೊಟ್ಟು ಜಸ್ಟ್ ಒನ್ಸ್ ಕೊಟ್ಟರೆ ಓಪನ್ ಆಗ್ತದೆ. ಸರಿನಾ? ಕ್ಲೋಸ್ ಮಾಡ್ತೇನೆ. ಈಗ ಕ್ಲೋಸ್ ಮಾಡಿ ಪುನಃ ಇದನ್ನು ರೀನೇಮ್ ಮಾಡಿ ರೈಟ್ ಕ್ಲಿಕ್ ಮಾಡಿ ರೀನೇಮ್ ಕೊಟ್ಟು WAV ಅಂತ ಕೊಡ್ತೇನೆ. ಕೊಟ್ಟು ಎಂಟರ್ ಹೊಡಿತೇನೆ. ವಾಪಸ್ ಎಂಟರ್ ಮಾಡ್ತೇನೆ. ಸೊ ಬರ್ತದೆ, ಮುಂಚಿನ ಹಾಗೆ ಬರ್ತದೆ. ಆಯಿತಾ? WAV ಅನ್ನುವಂಥದ್ದು ಹೈಯೆಸ್ಟ್ ಕ್ವಾಲಿಟಿಯ, ಹೈಯೆಸ್ಟ್ ಅಂದರೆ ತಕ್ಕ ಮಟ್ಟಿಗೆ ಒಳ್ಳೆಯ ಕ್ವಾಲಿಟಿಯ ಆಡಿಯೋ ಫೈಲ್. ಆಯಿತಾ? ಆಡಿಯೋ ಕ್ವಾಲಿಟಿ ಉಂಟಲ್ಲ ತುಂಬ ಚೆನ್ನಾಗಿರ್ತದೆ ಯಾವುದಕ್ಕಿಂತ MP3ಗಿಂತ. ಸರಿನಾ? ನೆಕ್ಸ್ಟ್ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ 11 ಅಂತ ಉಂಟು. .MP4 ಅಂತ ಉಂಟು. MP4 ಅನ್ನುವಂಥದ್ದು ಸಾಮಾನ್ಯವಾಗಿ ವಿಡಿಯೋ ಫೈಲ್ ಆಗಿರ್ತದೆ. ಆಯಿತಾ? ಕೆಲವೊಮ್ಮೆ ಬರೀ ಆಡಿಯೋ ಕೂಡ ಇರ್ತದೆ. ಆಡಿಯೋ ಇದ್ದಾಗ ಅದಕ್ಕೆ M4A ಎಕ್ಸ್ಟೆನ್ಷನ್ ಇರ್ತದೆ. MP4 ಇದ್ದರೆ ವಿಡಿಯೋ, M4A ಇದ್ದರೆ ಆಡಿಯೋ. ಇನ್ನು ನಿಮಗೆಲ್ಲ MP3 ಗೊತ್ತುಂಟು ಅಲ್ವಾ? MP3 ಫೈಲ್ ಗೊತ್ತುಂಟು, ಹಾಗಾಗಿ ಇದರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಸೊ ಇದು ಆಡಿಯೋ ಫೈಲ್, ಇದು ವಿಡಿಯೋ ಫೈಲ್, ಇದು ಆಡಿಯೋ ಫೈಲ್, ಇದು ಆಡಿಯೋ ಫೈಲ್, ಹಾಗೂ ಇತ್ತೀಚೆಗೆ MKV ಅನ್ನುವಂತಹ ಒಂದು ಫೈಲ್ ಎಕ್ಸ್ಟೆನ್ಷನ್ ಕೂಡ ಬಳಕೆ ಆಗ್ತಾ ಇದೆ. MKV ಅನ್ನುವಂಥದ್ದು ವಿಡಿಯೋ ಫೈಲ್ನ ಎಕ್ಸ್ಟೆನ್ಷನ್. ಸರಿನಾ? ಈಗ ಈ ಎಲ್ಲ ಎಕ್ಸ್ಟೆನ್ಷನ್ಗಳಿಗೆ ಒಂದೊಂದು ಫುಲ್ ಫಾರ್ಮ್ ಅಂತ ಇದೆ. ಆ ಫುಲ್ ಫಾರ್ಮನ್ನು ನೀವು ತಿಳ್ಕೊಳ್ಬೇಕು ಅಂತಾದರೆ ಗೂಗಲಿಗೆ ಹೋದ್ರಾಯಿತು. ಗೂಗಲಿಗೆ ಹೋಗಿ google.com ಅಂತ ಹೇಳಿ ಹೋಗಿ ಅಲ್ಲಿ MP4 ಫುಲ್ ಫಾರ್ಮ್ ಅಂತ ಹೊಡೀರಿ ಅಷ್ಟೇ. ಟೈಪ್ ಮಾಡಿದಾಗ ಅದು ಹೇಳ್ತದೆ MPEG-4 ಅಂತೇಳಿ ಹೇಳ್ತದೆ. ಆಯಿತಾ? ಈ MPEGಗೂ ಕೂಡ ಒಂದು ಫುಲ್ ಫಾರ್ಮ್ ಇದೆ. ಅದೇನು? ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತ. ಸರಿನಾ? ಸೊ ಇದು ಫುಲ್ ಫಾರ್ಮನ್ನು ನೆನಪಿಟ್ಕೊಳ್ಳುವ ಅಗತ್ಯ ಇಲ್ಲ, ಆದರೆ ಫುಲ್ ಫಾರ್ಮ್ ಇದೆ ಅಂತ ನಿಮಗೆ ಗೊತ್ತಿರಬೇಕಷ್ಟೆ. ಸರಿನಾ? ಸೊ ಕ್ಲೋಸ್ ಮಾಡ್ತೇನೆ. ಸೊ ಇದು ಆಡಿಯೋ, ಇದು ವಿಡಿಯೋ, ಆಡಿಯೋ ವಿಡಿಯೋ, ಇಷ್ಟು ನಿಮಗೆ ಗೊತ್ತಾಯಿತು ಅಲ್ವಾ? ಈಗ ಇಲ್ಲಿ PDF ಫೈಲ್ ಇದೆ. PDF ಫೈಲ್ಗಳನ್ನು ನಾವು ಬ್ರೌಸರ್ಗಳಲ್ಲಿ ಓಪನ್ ಮಾಡಬಹುದು, ಇಲ್ಲ PDF ರೀಡರ್ಗಳಲ್ಲಿ ಓಪನ್ ಮಾಡಬಹುದು. ಈಗ ನಾನೀಗ PDF ರೀಡರ್ ಇನ್ಸ್ಟಾಲ್ ಮಾಡಲಿಲ್ಲ, ಹಾಗಾಗಿ ಇದನ್ನು ಓಪನ್ ಮಾಡಿದಾಗ ಇದು ಗೂಗಲ್ ಕ್ರೋಮ್ನಲ್ಲಿಯೇ ಓಪನ್ ಆಯಿತು ಅಲ್ವಾ? ಗೂಗಲ್ ಕ್ರೋಮ್ನಲ್ಲಿಯೇ ಓಪನ್ ಆಯಿತು.
ಸೊ ಇದು PDF ಫೈಲ್, ಇದೊಂದು ಡಾಕ್ಯುಮೆಂಟ್ ಫೈಲ್. ಆಯಿತಾ? ಕ್ಲೋಸ್ ಮಾಡ್ತೇನೆ. ಇನ್ನು DOCX ಹಾಗೂ DOC ಅನ್ನುವಂಥದ್ದು ವರ್ಡ್ ಫೈಲ್, ಮೈಕ್ರೋಸಾಫ್ಟ್ ವರ್ಡ್ ಉಂಟಲ್ಲ ಅದರ ಫೈಲ್. ಸೊ ಅದನ್ನು ಓಪನ್ ಮಾಡಿದಾಗ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಆಗ್ತದೆ ಹಾಗೂ ಅದರಲ್ಲಿ ಆ ಒಂದು ಫೈಲ್ ಓಪನ್ ಆಗ್ತದೆ. ಸರಿನಾ? ಇನ್ನು PPTX ಅನ್ನುವಂಥದ್ದು ಪವರ್ ಪಾಯಿಂಟ್ ಫೈಲ್. ಆಯಿತಾ? ಪವರ್ ಪಾಯಿಂಟ್ ಫೈಲ್. ಸೊ ಇದನ್ನು ಓಪನ್ ಮಾಡಿದಾಗ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಓಪನ್ ಆಗ್ತದೆ, ಆಮೇಲೆ ಅದರಲ್ಲಿ ಫೈಲ್ ಓಪನ್ ಆಗ್ತದೆ. ಇನ್ನು ನಾನು ಸ್ಟಾರ್ಟ್ ಕ್ಲಿಕ್ ಮಾಡಿ ನೋಟ್ ಪ್ಯಾಡ್ ಓಪನ್ ಮಾಡಿ ಇಲ್ಲಿ ನಾನು ಹೆಲೋ ಅಂತ ಟೈಪ್ ಮಾಡಿ ಫೈಲ್ಗೆ ಹೋಗಿ ಸೇವ್ಗೆ ಹೋಗಿ ಡೆಸ್ಕ್ಟಾಪಿಗೆ ಹೋಗಿ ಸೇವ್ ಕೊಡ್ತೇನೆ. ಸೇವ್ ಕೊಟ್ಟಾಗ ಇಲ್ಲಿ ಫೈಲ್ ಬರ್ತದೆ, ಇದಂತಂದು ಇಲ್ಲಿ ಬಿಡ್ತೇನೆ. ಇದು TXT ಫೈಲ್. ನೋಟ್ ಪ್ಯಾಡ್ನಲ್ಲಿ ನಾವು ಏನೇ ಬರೆದು ಟೈಪ್ ಮಾಡಿ ಏನೇ ಬರೆದು ಸೇವ್ ಮಾಡಿದರೂ ಕೂಡ ಅದೊಂದು ಟೆಕ್ಸ್ಟ್ ಫೈಲ್ ಆಗಿ ಸೇವ್ ಆಗ್ತದೆ, .txt. ಸರಿನಾ? ಸೊ ಇದು ಇದರ ಫೈಲ್ ಎಕ್ಸ್ಟೆನ್ಷನ್. ಇನ್ನು .png, .gif, .jpg ಹಾಗೂ .jpeg ಅನ್ನುವಂಥದ್ದು ಫೋಟೋಗಳ ಫೈಲ್ ಎಕ್ಸ್ಟೆನ್ಷನ್. ಆಯಿತಾ? ಫೋಟೋಗಳ ಫೈಲ್ ಎಕ್ಸ್ಟೆನ್ಷನ್ಗಳು. PNG ಓಪನ್ ಮಾಡ್ತೇನೆ, ಸಾಫ್ಟ್ವೇರ್ ಓಪನ್ ಆಯಿತು ಒಂದು, ಅದರಲ್ಲಿ ಫೋಟೋ ಓಪನ್ ಆಯಿತು. ಟ್ರೀಸ್ ಓಪನ್ ಮಾಡ್ತೇನೆ, ಸಾಫ್ಟ್ವೇರ್ ಒಂದು ಓಪನ್ ಆಯಿತು, ಅದರಲ್ಲಿ ಫೋಟೋ ಓಪನ್ ಆಯಿತು. GIF ಉಂಟಲ್ಲ, ಇದು ಆ್ಯನಿಮೇಟೆಡ್ ಇಮೇಜಸ್ಸನ್ನು ಸೇವ್ ಮಾಡಲಿಕ್ಕೆ. GIF ಓಪನ್ ಮಾಡ್ತೇನೆ ನೋಡಿ. ಈಗ ಓಪನ್ ಮಾಡಿದಾಗ ಈ ರೀತಿ ಬರ್ತದೆ. ಸೊ ಈ ರೀತಿ ಆ್ಯನಿಮೇಷನ್ ಇದ್ದರೆ ಅದರ ಫೈಲ್ ಎಕ್ಸ್ಟೆನ್ಷನ್ GIF ಆಗಿರ್ತದೆ, GIF. JPG ಮತ್ತು PNG ಫೈಲ್ಗಳಲ್ಲಿ ಈ ಥರ ಆ್ಯನಿಮೇಷನ್ಗಳನ್ನು ಸೇವ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯನಿಮೇಟೆಡ್ ಇಮೇಜಸ್ ಇರಬೇಕು ಅಂತಾದರೆ GIF ಫಾರ್ಮ್ಯಾಟ್ ಇರಬೇಕು. ಸರಿನಾ? JPGಕ್ಕಿಂತ ಜಾಸ್ತಿ ಕ್ವಾಲಿಟಿ ಅಂದರೆ ಕ್ಲಾರಿಟಿ PNG ಫೈಲ್ನದ್ದು ಆಗಿರ್ತದೆ. ಇದು ನಿಮಗೆ ಗೊತ್ತಿರಲಿ. ಆಯಿತಾ? ಇನ್ನು ಇಲ್ಲಿ ಸಾಫ್ಟ್ವೇರ್ ಇದೆ, ಸಾಫ್ಟ್ವೇರ್ನ ಎಕ್ಸ್ಟೆನ್ಷನ್ .exe, .msi ಅಂತ ಕೂಡ ಉಂಟು, ಆದರೆ ಸಾಮಾನ್ಯವಾಗಿ .exe ಆಗಿರ್ತದೆ. ಅರ್ಥ ಆಯ್ತಾ? ಸೊ ಇದನ್ನು ಡಬಲ್ ಕ್ಲಿಕ್ ಮಾಡಿದರೆ ಇನ್ಸ್ಟಾಲ್ ಆಗಲಿಕ್ಕೆ ಶುರುವಾಗ್ತದೆ. ಇವುಗಳನ್ನೆಲ್ಲ ನಾವು ಡಬಲ್ ಕ್ಲಿಕ್ ಮಾಡಿದರೆ ಓಪನ್ ಆಗ್ತವೆ. ಇದನ್ನು ಡಬಲ್ ಕ್ಲಿಕ್ ಮಾಡಿದರೆ ಎಕ್ಸ್ಟೆನ್ಷನ್ .exe ಇರುವ ಕಾರಣ ಇದು ಇನ್ಸ್ಟಾಲ್ ಆಗಲಿಕ್ಕೆ ಶುರುವಾಗ್ತದೆ. ಸರಿನಾ? ಈಗ ನೀವು ಯಾವುದೇ ಫೈಲನ್ನು ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡಿದ್ರೂ ಕೂಡ ಅದನ್ನು ಓಪನ್ ಮಾಡುವ ಮೊದಲು, ಇನ್ಸ್ಟಾಲ್ ಮಾಡುವ ಮೊದಲು ಒಮ್ಮೆ virus.total.comಗೆ ಹೋಗಿ, ವೈರಸ್ ಟೋಟಲ್ನ ಬಗ್ಗೆ ನಾನು ಹೇಳಿದ್ದೇನೆ ಮೊದಲು ಅಲ್ವಾ, virus.total.ಗೆ ಹೋಗಿ ಫೈಲನ್ನು ಓಪನ್ ಮಾಡಿ, ನೀವು ಇಲ್ಲಿ ಯಾವುದಿತ್ತು, ಒಡ್ಯಾಸಿಟಿ ಇತ್ತು, ಫೈಲನ್ನು ಓಪನ್ ಮಾಡಿ ಸ್ಕ್ಯಾನ್ ಮಾಡಿ ಇನ್ಸ್ಟಾಲ್ ಮಾಡುವಂಥದ್ದು ಒಳ್ಳೆಯದು. ಹೀಗೆ ಮಾಡಿದಾಗ ನಿಮ್ಮ ಕಂಪ್ಯೂಟರ್ ಸುರಕ್ಷಿತವಾಗಿರ್ತದೆ. ಇತ್ತೀಚೆಗೆ ತುಂಬ ಜನ ದುಷ್ಟರು ಬಂದಿದ್ದಾರೆ, ಆದಷ್ಟು ಕೆಟ್ಟದ್ದನ್ನು ಮಾಡಲಿಕ್ಕೆ, ಹಣವನ್ನು ಕದಿಯಲಿಕ್ಕೆ, ಸ್ಕ್ಯಾಮ್ ಮಾಡಲಿಕ್ಕೆ ಏನೇನೋ ಅಪ್ಲಿಕೇಶನ್ ಸಾಫ್ಟ್ವೇರ್ ಕಳಿಸ್ತಾರೆ. ಅವುಗಳನ್ನು ನೀವು ಓಪನ್ ಮಾಡಿದರೆ ನಿಮ್ಮ ಕಂಪ್ಯೂಟರ್ ಲಾಕ್ ಆಗ್ತದೆ, ಏನೇನೋ ಆಗ್ತದೆ. ಆಯಿತಾ? ಅಕೌಂಟಿನ ಇನ್ಫಾರ್ಮೇಷನ್ ಎಲ್ಲ ಅವ್ರಿಗೆ ಹೋಗ್ತದೆ, ಕಂಪ್ಯೂಟರ್ನಲ್ಲಿದ್ದದ್ದು ಹೀಗೆಲ್ಲ ಆಗ್ತದೆ. ಸೊ ಇವುಗಳನ್ನೆಲ್ಲ ತಪ್ಪಿಸಬೇಕು ಅಂತಾದರೆ ಈ ರೀತಿ ಒಂದು ಸ್ಕ್ಯಾನ್ ಮಾಡಿ ನೀವು ಇನ್ಸ್ಟಾಲ್ ಮಾಡಿದರೆ ಆಯ್ತು ಅಷ್ಟೇ. ಸರಿನಾ? ಈಗ ಈ ಫೈಲ್ ಎಕ್ಸ್ಟೆನ್ಷನ್ಗಳು ಕಾಣಬಾರದು ಅಂತ ಇದ್ದರೆ ಏನು ಮಾಡಬೇಕು? ಫೈಲ್ ಎಕ್ಸ್ಪ್ಲೋರರನ್ನು ಓಪನ್ ಮಾಡಬೇಕು, ವ್ಯೂಗೆ ಹೋಗಬೇಕು,
ಶೋಗೆ ಹೋಗಬೇಕು, ಫೈಲ್ ನೇಮ್ ಎಕ್ಸ್ಟೆನ್ಷನ್ಸ್ ಅಂತಿದೆಯಲ್ಲ ಇದನ್ನು ತೆಗಿಬೇಕಷ್ಟೆ. ತೆಗೆದಾಗ ನಿಮಗೆ ಫೈಲ್ನ ಎಕ್ಸ್ಟೆನ್ಷನ್ ಕಾಣೋದಿಲ್ಲ. ಸರಿನಾ? ನಾವು ಮೊದಲು ಏನು ಮಾಡ್ತಿತ್ತು ಗೊತ್ತಾ, ನಾವು ಯಾವುದಾದ್ರೂ ಒಂದು, ನಾನು ಹೇಳ್ತೇನೆ ಈಗ ಫೈಲ್ನ ಎಕ್ಸ್ಟೆನ್ಷನ್ ತೋರಿಸ್ತೇನೆ. ಫೈಲ್ ನೇಮ್ ಎಕ್ಸ್ಟೆನ್ಷನ್ಸ್ ಉಂಟಲ್ಲ, ಸೊ ನಾವು ಯಾವುದಾದ್ರೂ ಒಂದು ಫೈಲ್ ಡೌನ್ಲೋಡ್ ಮಾಡಿದ್ರು, ಉದಾಹರಣೆಗೆ ಈಗ ಈ PDF ಫೈಲ್ ಉಂಟಲ್ವಾ, ಇದನ್ನು ನಾನು ಎಲ್ಲಿಂದನೋ ಡೌನ್ಲೋಡ್ ಮಾಡಿದ್ದೆ ಅಂತ ಅಂದ್ಕೊಳ್ಳಿ. ಆದರೆ ಇದನ್ನು ಬೇರೆಯವರಿಗೆ ತೋರಿಸ್ಲಿಕ್ಕೆ ಇಷ್ಟ ಇಲ್ಲ ನನಗೆ, ಇದನ್ನು ಬೇರೆಯವರು ನೋಡಬಾರ್ದು. ಹೀಗಿದ್ದಾಗ ನಾನು ಏನು ಮಾಡ್ತಿದ್ದೆ ಅಂದರೆ, ಈ PDF ಉಂಟಲ್ವಾ .pdf ಇದನ್ನು ರೀನೇಮ್ ಮಾಡಿ ಏನೋ ಒಂದು ಹಾಕಿ ಇಡ್ತಿದ್ದೆ, DRG ಸುಮ್ಮನೆ, ಅಥವಾ ಹೀಗೆ ಏನಾದರೂ ಟೈಪ್ ಮಾಡಿ ಇಡ್ತಿದ್ದೆ ಕೊಟ್ಟು. ಆವಾಗ ಫೈಲ್ ನೇಮ್ ಬೇರೆ ಆಗ್ತಿತ್ತು. ಸೊ ಬೇರೆ ಯಾರೇ ಬಂದು ಇದನ್ನು ಓಪನ್ ಮಾಡಲಿಕ್ಕೆ ನೋಡಿದರೂ ಅದು ಈ ರೀತಿ ಕೇಳ್ತಿತ್ತು, ಅವರಿಗೆ ಓಪನ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಹೀಗೆ ನೀವು ಫೈಲ್ ನೇಮನ್ನು ಚೇಂಜ್ ಮಾಡಿ ಯಾರೋ ಒಬ್ಬರ ಕಣ್ಣಿನಿಂದ ಇದನ್ನು ಯಾರಿಗೋ ಕಾಣದ ಹಾಗೆ ಯಾವುದಾದ್ರು ಫೈಲನ್ನು ಇಡ್ಬೋದು. ಸರಿನಾ? ಸೊ ಇದು ನಾವು ಮೊದಲು ಮಾಡ್ತಾಯಿತ್ತು. ಸೊ ನೀವು ಬೇಕಿದ್ರೆ ಮಾಡಬಹುದು. ನಾನು ಪುನಃ ಇದನ್ನು PDF ಹಾಕ್ತೇನೆ. ಸರಿನಾ? ಸೊ ಇವಿಷ್ಟು ಫೈಲ್ ಎಕ್ಸ್ಟೆನ್ಷನ್ಗಳ ಬಗ್ಗೆ. ಆಯಿತಾ?